ಜೈ ಭೀಮ್. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಶಾಸಕರಾದಂಥ ಹಾಗೂ ಮುಖ್ಯ ಸಚೇತಕರಾದಂಥ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಅಧಿವೇಶನದೊಳಗೆ ಒಂದು ಪ್ರಶ್ನೆ ಎತ್ತಿದರು. ಬಹಳ ಮುಖ್ಯವಾದಂಥ ಪ್ರಶ್ನೆಯೇ ಆಗಿತ್ತದು. ಯಾಕಂತಂದ್ರೆ ಅದು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಿರೋ ಪ್ರಶ್ನೆ ಆಗಿತ್ತು. ಕಳೆದ ಕೆಲವು ದಿನಗಳ ಹಿಂದೆ ಇದೇ ಮಾನ್ಯ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಕುಷ್ಟಗಿಯಲ್ಲಿ ಇನ್ನೇನು ಲೋಕಾರ್ಪಣೆಗೆ ಕಾಯ್ತಾ ಇರೋ ತಾಯಿ ಮತ್ತು ಹೆರಿಗೆ ಆಸ್ಪತ್ರೆ, ನಾನು ಲೋಕಾರ್ಪಣೆಗೆ ಕಾಯ್ತಾ ಇರೋದು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಮಾನ್ಯ ಸಿದ್ದರಾಮಯ್ಯನವರು ಮೊನ್ನೆ ಕೊಪ್ಪಳ ಬರಬೇಕಾದ್ರೆ ಅಲ್ಲಿಂದ ಸಾಂಕೇತಿಕವಾಗಿ ತಾಯಿ ಮತ್ತು ಮಕ್ಕಳ 100 ಹಾಸಿಗೆ ಆಸ್ಪತ್ರೆಗೆ ಸಾಂಕೇತಿಕವಾಗಿ ಅಲ್ಲಿಂದಾನೇ ಚಾಲನೆ ಕೊಟ್ಟಿದ್ದಾರೆ. ಆದರೆ ಈ ಭಾಗದ ಜನರು ಅದನ್ನು ಒಪ್ತಾ ಇಲ್ಲ. ಸಾಂಕೇತಿಕವಾಗಿ ಬೇಡ, ನಮಗೆ ಇದೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಥವಾ ಮಾನ್ಯ ಆರೋಗ್ಯ ಸಚಿವರಿಗೆ ಇಲ್ಲಿಯೇ ಕರೆಸಿ ಲೋಕಾರ್ಪಣೆ ಮಾಡಿಸಿ ಅನ್ನೋದು ಅವರ ಒಂದು ಒತ್ತಾಯ. ಆ ಒತ್ತಾಯದ ವಿಚಾರವಾಗಿ ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಕುಷ್ಟಗಿಗೆ, ಅಂದರೆ ಇದೇ ತಾಯಿ ಮತ್ತು ಹೆರಿಗೆ 100 ಹಾಸಿಗೆ ಆಸ್ಪತ್ರೆಗೆ ಭೇಟಿ ಕೊಟ್ಟಾಗ ನಾವು ಕೂಡ ಅವರಿಗೆ ಮಾತನಾಡಿಸೋ ಪ್ರಯತ್ನ ಮಾಡಿದ್ದು. ಹಾಗೆ ಅವರು ಪತ್ರಿಕಾ ಹೇಳಿಕೆಯಲ್ಲೂ ಸಹ ಅವರು ಹೇಳಿದ್ದಾರೆ. ಒಂದು ಸಾರಿ ಆ ವಿಡಿಯೋನ ನೋಡಿ, ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೀನಿ. ದಿನೇಶ್ ಗುಂಡೂರಾವ್ ಅವರು ಇಂದು ಕೊಪ್ಪಳ ಜಿಲ್ಲೆ ಕುಷ್ಟಗಿಯಲ್ಲಿರುವ ಸಾರ್ವಜನಿಕರಲ್ಲಿ ವಿಶ್ವಾಸ ಮೂಡಿದ್ದು, ಭವಿಷ್ಯದಲ್ಲಿ ಆರೋಗ್ಯ ಸೇವೆಗಳ ಗುಣಮಟ್ಟ ಹೆಚ್ಚುವ ನಿರೀಕ್ಷೆ ವ್ಯಕ್ತವಾಗಿದೆ. OT ಚೆಕ್ ಮಾಡ್ತಾ ಇರೋದು ಮಾನ್ಯ ದಿನೇಶ್ ಗುಂಡೂರಾವ್ ಅವರು OT ಚೆಕ್ ಮಾಡ್ತಾ ಇರೋದು. ಇದಕ್ಕೂ ಕೂಡ ನಾವೇ ದನಿ ಎತ್ತಿದ್ದು, OT ಚೆಕ್ ಮಾಡಿ ದಯವಿಟ್ಟು ಅಂತ. ಈ ವಿಡಿಯೋದ ಲಿಂಕ್ನ ನಾನು ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ಸಾಧ್ಯ ಆದರೆ ತಾವು ನೋಡ್ಕೋಬಹುದು. ಅದೇ ರೀತಿ ಸ್ಥಳೀಯ ಶಾಸಕ ಮಾನ್ಯ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಪ್ರಶ್ನೆ ಎತ್ತೋ ಮುಖಾಂತರ ಈ ಭಾಗಕ್ಕೆ ಅವರು ನಾನು ಇದ್ದೀನಿ ಅನ್ನೋದನ್ನು ತೋರಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಪ್ರಶ್ನೆಯೂ ಒಳ್ಳೆಯದಿದೆ. ಆದರೆ ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಏನು ಒಂದು ತಾಯಿ ಮತ್ತು ಹೆರಿಗೆ ಆಸ್ಪತ್ರೆಗೆ ಬಂದಿದ್ದರು, ಅಲ್ಲಿ ಏನು ಉತ್ತರ ಕೊಡೋ ಪ್ರಯತ್ನ ಮಾಡಿದ್ರು, ಅದೇ ಉತ್ತರನೂ ಕೂಡ ಅಧಿವೇಶನದಲ್ಲಿ ಕೊಡ್ತಿದ್ದಾರೆ. ವ್ಯತ್ಯಾಸ ಏನೂ ಕಾಣ್ತಾ ಇಲ್ಲ. ಅದರಲ್ಲಿ ಒಂದು 2 ಬಿಟ್ಟರೆ, ಅದೇ ಒಂದು ಕೋರ್ಟಲ್ಲಿರೋದು, ಇನ್ನೊಂದು ನಿಮಗೆ ಟೆಂಡರ್ ಕರೆಯೋದಕ್ಕೆ ನಾವು ಅನುಮತಿ ಕೊಟ್ಟಿದ್ದೀವಲ್ಲ ಅನ್ನೋದು ಬಿಟ್ಟರೆ, ಅಂದರೆ ಹೊಸದು ಅದರಲ್ಲಿ ಏನೂ ಇಲ್ಲ. ಈ ಒಂದು ಕುಷ್ಟಗಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾಕೆ ಕುಷ್ಟಗಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಕೂಡ ಖುದ್ದು ಈ ಒಂದು ಸಾರ್ವಜನಿಕ ಆಸ್ಪತ್ರೆಗೆ ನಾವು ಭೇಟಿನೂ ಕೊಟ್ಟಾಯಿತು. ಅಲ್ಲಿಯ ಅವ್ಯವಹಾರದ ಆಗರ ಮತ್ತು ಅವ್ಯವಸ್ಥೆಯ ಆಗರನ್ನು ನಾವು ಕಣ್ಣಾರೆ ಕೂಡ ನೋಡಿದ್ವು. ಅದೇ ರೀತಿ ಮಾನ್ಯ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರನ್ನು ಏನು ಒಂದು ತಾಯಿ ಮತ್ತು ಹೆರಿಗೆ ಆಸ್ಪತ್ರೆಗೆ ಬಂದಿದ್ದರು, ಹಳೆ ಆಸ್ಪತ್ರೆಗೂ ಕೂಡ ಭೇಟಿ ಕೊಡೋ ಪ್ರಯತ್ನ ಮಾಡಿ ಅಂತೂ ನಾವು ಕೂಗು ಹಾಕಿದಾಗ ಅವರಿಗೆ ಕಾರಣಾಂತರದಿಂದ ಹೋಗೋಕ್ಕೆ ಆಗದೇ ಇರೋದು ದುರಂತ. ಅಲ್ಲಿ ಸಾಕಷ್ಟು ಅವ್ಯವಸ್ಥೆಯ ಆಗರಾಗಿರೋದಂತೂ ಸತ್ಯ. ಹಾಗೆ ಆ ಒಂದು ಕಟ್ಟಡ ಶೀತಲಾವಸ್ಥೆ ತಲುಪಿದ್ದು ಕೂಡ ನಿಜ. ಅದೇ ರೀತಿ ಮಾನ್ಯ ಶಾಸಕರು ಶೀತಲಾವಸ್ಥೆ ಹೋಗಿರೋ ಈ ಒಂದು ಕಟ್ಟಡನ ನೆಲಸಮ ಮಾಡಿ ಹೊಸ ಕಟ್ಟಡ ಕೊಡಬೇಕು ಅನ್ನೋದನ್ನು ಕೂಡ ಮೊನ್ನೆ ಅವರು ಮನವಿ ಮುಖಾಂತರ ಸಲ್ಲಿಸಿದರೂ ಸಹ ಸರ್ಕಾರ ಈವರೆಗೂ ಈ ವಿಚಾರವಾಗಿ ಯಾವುದೇ ರೀತಿಯಿಂದ ಪರಿಗಣಿಸಿರೋ ಥರ ಕಾಣ್ತಾ ಇಲ್ಲ. ಅವ್ಯವಸ್ಥೆಯ ಆಗರಾಗಿರೋ ಈ ಒಂದು ಸರ್ಕಾರಿ ಆಸ್ಪತ್ರೆ ಅಷ್ಟೇ ಅಲ್ಲ, ಬಹುತೇಕ ಸರ್ಕಾರಿ ಕಚೇರಿಗಳು ಅವ್ಯವಸ್ಥೆಯ ಆಗರಾಗಿರೋದಂತೂ ಸತ್ಯ. ಎಲ್ಲ ಇಲಾಖಾವಾರು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪ್ರಗತಿಯ ಪರಿಶೀಲನೆ ಸ್ಪಷ್ಟವಾಗಿ ಆಗ್ತಾ ಇಲ್ಲ ಅನ್ನೋದು ಜನಸಾಮಾನ್ಯರ ಒಂದು ಕೊರಗು. ಕಳೆದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲೂ ಸಹ ಯಾವುದೇ ಇಲಾಖೆಯಿಂದ ಸ್ಪಷ್ಟವಾಗಿ ಪ್ರಗತಿಗಳು ಕಂಡಿಲ್ಲ ಅನ್ನೋದು ದುರಂತ. ಕೆಲವೊಂದಿಷ್ಟು ಇಲಾಖೆಯ ಅವ್ಯವಸ್ಥೆ ಆಗ್ಬೋದು, ಇಲಾಖಾವಾರು ಅಧಿಕಾರಿಗಳು ತಮ್ಮ ಒಂದು ಕಾರ್ಯನ ಸರಿಯಾಗಿ ಮಾಡದೇ ಇರೋದು ನಮ್ಮ ಗಮನಕ್ಕೂ ಕೂಡ ಬಂದಿದೆ. ತೀರಾ ಇತ್ತೀಚೆಗೆ ಇದೇ ಕುಷ್ಟಗಿಯ 4ನೇ ವಾರ್ಡ್ನಲ್ಲಿರುವಂಥ ಒಂದು ಜೆಸ್ಕಾಂ ಟ್ರಾನ್ಸ್ಫಾರ್ಮರ್ ವಿಚಾರವಾಗಿ ಇನ್ನೇನು KDP ಮೀಟಿಂಗಲ್ಲಿ ಅದು ಕೂಡ ಒಂದು ಧ್ವನಿ ಎತ್ತುವಂಥ ಪ್ರಸಂಗ ಬಹುಶಃ ಬರಬಹುದು. ಶಾಸಕರ ಗಮನಕ್ಕೂ ಕೂಡ ಅದು ತರೋದಿದೆ. ಯಾಕಂದರೆ ಅಧಿವೇಶನದಲ್ಲಿ ಇದ್ದಾರೆ ಮಾನ್ಯ ಶಾಸಕರು. ಅದು ಕೂಡ ಅವರ ಗಮನಕ್ಕೆ ತರ್ತಾ ಬಹುತೇಕ ಎಲ್ಲ ಇಲಾಖೆಗಳು ಅವ್ಯವಸ್ಥೆ ಆಗರಾಗಿರೋದಂತೂ ಸತ್ಯ. ಮಾನ್ಯ ಶಾಸಕರು ಬೇರೆ ಬೇರೆ ವಿಚಾರವಾಗಿ ಅಧಿವೇಶನದಲ್ಲಿ, ಅಂದರೆ 10 ದಿವಸ ನಡೆಯೋ ಈ ಒಂದು ಅಧಿವೇಶನದಲ್ಲಿ ಇನ್ನೂ ಏನು ಮಾತಾಡ್ಬೋದು ಅಂತ ಗೊತ್ತಿಲ್ಲ. ಯಾಕಂತಂದರೆ
ಇದೇ ಒಂದು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಗಡಿ ಪ್ರದೇಶ ಕ್ಯಾದಗುಪ್ಪೆಯಲ್ಲಿ ಹರಡಿರೋ ಒಂದು ಹಬ್ಬನ ಐ ಥಿಂಕ್ ಸೊ ಸ್ಥಳೀಯ ಮಾಜಿ ಶಾಸಕರಂತ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಅವರು ಶಾಸಕರಿದ್ದ ಸಮಯದಲ್ಲಿ ಬಹುಶಃ ಆ ಒಂದು ಕೆಲಸ ಮಾಡಿರೋ ಸಾಧ್ಯತೆಯೂ ಇಲ್ಲಿ ತಳ್ಳಿ ಹಾಕೋದಕ್ಕೆ ಆಗಲ್ಲ. ಅದೇ ರೀತಿ ಆ ಹಬ್ಬ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಸಹ ಬಹುಶಃ ಮಾನ್ಯ ಶಾಸಕರು ಅಧಿವೇಶನದಲ್ಲಿ ದನಿ ಎತ್ತಬಹುದು ಅನ್ನೋ ಒಂದು ವಿಶ್ವಾಸದ ಜೊತೆಗೆ ನಾನು ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ.